ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ನ್ಯಾಮತಿ ಪಟ್ಟಣದ ಶ್ರೀ ಪೇಟೆ ಬಸವೇಶ್ವರ ವಿನಾಯಕ ಸೇವಾ ಸಮಿತಿಯಿಂದ ಭಾರತದ ಅಗ್ರಮಾನ್ಯ ಸಾವಯವ ಕೃಷಿ ಮಾರ್ಗದರ್ಶಕರಾದ ಶ್ರೀ 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 ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠ, ಕೊಲ್ಲಾಪುರ ಜಿಲ್ಲೆ ಇವರಿಂದ ಸಾವಯವ ಕೃಷಿಯಿಂದಲೇ ಸದೃಢ ಭಾರತ ನಿರ್ಮಾಣ ಎಂಬ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಆ ಸಾವಯವ ಕೃಷಿ ಬಗ್ಗೆ ಅವರಿಂದಲೇ ಈಗ ನಾವು ತಿಳಿದುಕೊಳ್ಳೋಣ. ಬನ್ನಿ. ತಸ್ಮೈ ಶ್ರೀ ಗುರವೇ ನಮಃ. ಈ ಮಲೆನಾಡಿನ ಪ್ರವೇಶ ದ್ವಾರವಾದಂಥ ನ್ಯಾಮತಿಯಲ್ಲಿ ಹಮ್ಮಿಕೊಂಡಂಥ ಹಾಗೂ ನಮ್ಮ ಸಂತೋಷ್ ಮತ್ತು ಗೆಳೆಯರು ಬಹಳ ಪರಿಶ್ರಮ ಪಟ್ಟು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ವೇದಿಕೆಯನ್ನು ಆತಿಥ್ಯೀಕರಿಸಿ ತಮ್ಮ ಮಾರ್ಗದರ್ಶನವನ್ನು ನೀಡಿದಂಥ ಮಾಜಿ ಶಾಸಕದ್ವಯರಿಗೂ ವೇದಿಕೆಯ ಮೇಲೆ ಉಪಸ್ಥಿತರೆಲ್ಲರಿಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಕೆಲವು ದಿವಸಗಳ ಹಿಂದೆ ಈ ಸಂತೋಷ್ ಹೇಳಿದಂತೆ ಈ ನ್ಯಾಮತಿಗೆ ಒಂದು ಆದಾಗ್ಯೂ ಅವರು ಯಾರ್ಯಾರು ಪರಿಚಿತರು ಅವರೆಲ್ಲರ ಕಡೆಯಿಂದ ಫೋನ್ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು. ನಮ್ಮ ಡಾಕ್ಟರ್ ಗಿರೀಶ್ ಅದರಲ್ಲಿದ್ದರು, ನಮ್ಮ ಡಾಕ್ಟರ್ ಮುರುಗಪ್ಪನವರು ಇವ್ರನ್ನ ಕರ್ಕೊಂಡು ಭರಮಸಾಗರಕ್ಕೆ ಬಂದಿದ್ದರು. ಅವರು ಇಲ್ಲಿ ಮೊದಲು ಈ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿದ್ದಾಗ ಸರ್ವಿಸ್ ಮಾಡಿರೋ ಕಾರಣದಿಂದ ಈ ಊರುಗಳೆಲ್ಲ ಅವ್ರಿಗೆ ಪರಿಚಯ. ಆ ನಂತರ ನಮ್ಮ ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯ 3-4 ಸಾರಿ ಫೋನ್ ಮಾಡಿದ್ರು. ಮತ್ತೆ ಯಾರ್ಯಾರು ನಮ್ಮ ಶಂಕರಗೌಡರು ಅದು ಕಾಲಗಳಿಂದ ಯಾರ್ಯಾರೋ ಫೋನ್ ಮಾಡಿದ್ರು. ಹೋಗೋಣ ಒಂದು ಸಾರಿ ಅಂತ ಒಪ್ಕೊಂಡೆ. ತಮಗೂ ಗೊತ್ತು, ನನಗೂ ಗೊತ್ತು, ಈ ಮೇ ತಿಂಗಳ ಕೊನೆ ಬಂದಂತೆ ಮಳೆ ಆರಂಭ ಆಗುತ್ತೆ. ಮಳೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡೋದು ಕಷ್ಟದ ಕೆಲಸ. ಯಾವುದೇ ಕ್ಷಣಕ್ಕೂ ಮಳೆ ಬರುತ್ತೆ ಅಂತ ಈಗ ನಾವು ಆರಂಭ ಮಾಡಿದ್ದೀವಿ, ಶುರುವಾಯಿತು. ಇನ್ನು ಬಹಳ ತಂದ್ರೆ ಒಂದು 5 ನಿಮಿಷ ನಡೀಬಹುದು. ಅದರಲ್ಲೂ ನಾನು ಅವ್ರಿಗೊಂದು ಮಾತನ್ನು ಮೊದಲೇ ಹೇಳಿದ್ದೆ, ನೀವು ಯಾವುದೇ ವೇಳೆಯನ್ನು ನಿಶ್ಚಯಿಸಿದರೂ ಸಹಿತ ಆ ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಮಾಡಬೇಕು. ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಿಮ್ಮ ಸಲುವಾಗಿ ಬರ್ತಾ ಇರ್ತೀವಿ ಅಂದಾಗ ನನ್ನ ಸಮಯವನ್ನು ನೀವು ಹಾಳು ಮಾಡಬಾರ್ದು, ನಿಮ್ಮೆಲ್ಲರ ಸಮಯವನ್ನು ನಾನು ಹಾಳು ಮಾಡಬಾರ್ದು. ಪರಸ್ಪರ ಒಂದೊಂದು ನಿಮಿಷನೂ ನಮ್ಮ ಜೀವನದಲ್ಲಿ ಬಹಳ ಮಹತ್ವದ್ದು. ಒಂದೊಂದು ನಿಮಿಷನೂ ನಮ್ಮ ಜೀವನದಲ್ಲಿ ಬಹಳ ಮಹತ್ವದ್ದಿರುತ್ತೆ. ಅದನ್ನು ವ್ಯರ್ಥ ಹೋಗದಂತೆ ನಾವು ಬಳಸ್ಕೊಳ್ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಆದಾಗ್ಯೂ ಅವರು ಪ್ರಯಾಸ ಪಟ್ಟು 10 ಗಂಟೆಗೆ ನಾನು ಹೇಳಿದ್ದೆ, ಅವರು 10 ಗಂಟೆಗೆ ಸಮಯ ಹಾಕಿದ್ರು. ನಾನು ಸರಿಯಾಗಿ 9:30 ಗಂಟೆಗೆ ಇಲ್ಲಿ ಬಂದೆ. ಇನ್ನು ಮಾಡೋದೇನು ಯಾರೂ ಇಲ್ಲ ಅಂತ ತಿಳ್ಕೊಂಡು ತೀರ್ಥ ರಾಮೇಶ್ವರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ದೇಶ ಬದುಕಿದ್ದು ಈ ಬಟ್ಟೆಗಳ ಮೇಲೆ ಅಲ್ಲ, ದೇಶ ನಿಂತದ್ದು ಚಪ್ಪಲಿಗಳ ಮೇಲೆ ಅಲ್ಲ, ದೇಶ ನಿಂತಿದ್ದು ಬಂದೂಕುಗಳ ಮೇಲೆ ಅಲ್ಲ, ದೇಶ ನಿಂತಿದ್ದು ವ್ಯಾಪಾರ ಉದ್ದಿಮೆಗಳ ಮೇಲಲ್ಲ. ದೇಶದ ಜನ ಬದುಕಿದ್ದು ಕೇವಲ ಅನ್ನ ಮತ್ತು ನೀರಿನ ಮೇಲೆ.
ಅನ್ನ ದೈವದ ಮುಂದೆ ಅನ್ಯ ದೈವ ಉಂಟೆ, ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ, ಅನ್ನ ದೇವರ ಮುಂದೆ ಮತ್ತೆ ಯಾವ ದೇವರು ಇಲ್ಲ. ಅದು ಒಂದಿದ್ರೇನೆ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ. ಅನ್ನ ಚೆನ್ನಾಗಿತ್ತು ಅಂತಂದ್ರೆ ಅದನ್ನು ಉಣ್ಣುವವರು ಚೆನ್ನಾಗಿರ್ತಾರೆ. ಅನ್ನ ಸರಿಯಾಗಿರ್ಲಿಲ್ಲ ಅಂದ್ರೆ ದೇಶದ ಆರೋಗ್ಯನೇ ಹಾಳಾಗಿ ಹೋಗುತ್ತೆ. ತಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಸದೃಢರಾಗಿದ್ದಂಥ ಜನ ಒಂದು 40 ವರ್ಷದ ಹಿಂದೆ ಹಿರಿಯರಿದ್ದವರೆಲ್ಲರೂ ನೆನಪು ಮಾಡ್ಕೊಂಡ್ರಿ ಅಂದ್ರೆ ನಾವೆಷ್ಟು ಸಶಕ್ತರಾಗಿದ್ದೀವಿ. 4-6 ಕಿಲೋಮೀಟರ್ ಅಥವಾ 4-6 ಮೈಲಿಗಳ ರಸ್ತೆಯನ್ನ ಯಾವ ವಾಹನಗಳ ದಾರಿಯನ್ನ ಕಾಯ್ದೆ ನಡೆದು ಹೋಗ್ತಾ ಇದ್ವಿ, ಗುಡ್ಡಗಳನ್ನ ಏರಿ ಹೋಗ್ತಾ ಇದ್ವಿ. ದಿನ ತುಂಬ ಪರಿಶ್ರಮ ಪಟ್ಟರು ದಣಿವು ಆಗ್ತಾ ಇರಲಿಲ್ಲ. ಹಾಗೆ ನಮ್ಮ ಪ್ರಕೃತಿ ಇದ್ದು. ಯಾಕಿದ್ದು ಅಂದ್ರೆ ನಾವು ಉಣ್ಣುವ ಅನ್ನ ಚೆನ್ನಾಗಿತ್ತು, ವಿಷಮುಕ್ತವಾಗಿತ್ತು, ಅದರಲ್ಲಿ ಸತ್ವ ಇತ್ತು. ನಾವು ಎಷ್ಟು ಉಣ್ತಿದ್ದೀವಿ ಅದರಲ್ಲಿ ಸತ್ವ ಇರ್ತಿತ್ತು. ಆದ್ರೆ ಇವತ್ತಿನ ದಿವಸ ನಾವು ಉಣ್ಣುವ ಅನ್ನ ಅಷ್ಟು ಚೆನ್ನಾಗಿಲ್ಲ. ರೈತ ಹೊಲಕ್ಕೆ ಹೊರಟ್ರೆ ಹೊಲ ಭೂಮಿ ಕುಲು ಕುಲು ನಗ್ತಾ ಇತ್ತು. ರೈತ ಬಂದರೆ ಸಂತೋಷ ಪಡ್ತಾ ಇತ್ತು. ರೈತ ಹೊರಟ್ರೆ ಬೀದಿಯಲ್ಲಿರುವಂತ ಗಿಡಗಳಿಗೂ ಸಹಿತ ಸಂತೋಷ ಆಗ್ತಾ ಇತ್ತು, ರೈತ ಹೊರಟ ಹೊಲಕ್ಕೆ ಅಂತ ತುಂಬಾ ಸಂತೋಷ ಪಡ್ತಿತ್ತು. ಭೂಮಿ ಸಂತೋಷ ಪಡ್ತಿತ್ತು, ಬೆಳೆಗಳು ಸಂತೋಷ ಪಡ್ತಿದ್ದು, ಗಿಡಮರಗಳು ಸಂತೋಷ ಪಡ್ತಿದ್ದು, ಹಕ್ಕಿ ಪಕ್ಷಿಗಳು ಸಂತೋಷ ಪಡ್ತಿದ್ದು, ಪ್ರಾಣಿಗಳು ಸಂತೋಷ ಪಡ್ತಿದ್ದು. ಖಾಲಿ ಕೈಯಿಂದ ಹೋಗ್ತಾ ಇರಲಿಲ್ಲ, ಖಾಲಿ ಕೈಯಿಂದ ಬರ್ತಾ ಇರಲಿಲ್ಲ. ಹೋಗುವಾಗ ಹೊಲಕ್ಕೆ ಏನಾದರೂ ತಗೊಂಡು ಹೋಗ್ತಿದ್ದ, ಬರುವಾಗ ಮನೆಯಲ್ಲಿರುವಂತ ಜಾನುವಾರುಗಳಿಗೆ ಏನಾದರೂ ಹೊತ್ಕೊಂಡು ಬರ್ತಿದ್ದ. ಎಲ್ಲರೂ ಖುಷಿಯಾಗಿದ್ರು. ಇವತ್ತಿನ ದಿವಸ ರೈತ ಹೊರಟ ಅಂದ್ರೆ ಎಲ್ಲವೂ ಥರ ನಡುಗ್ತವೆ. ಎಷ್ಟು ನಡುಗ್ತವೆ ಅಂದ್ರೆ ಪ್ರಾಣಿಗಳು ನಮ್ಮ ಮೇಲೆ ಕಣ್ಣು ಬಿದ್ರೆ ಎಲ್ಲಿ ಒಯ್ದು ಬೇಟೆಗೆ ಒಯ್ದು ಮಾರಿ ಬರ್ತಾನೇನೋ ಅಂತ ಅವುಗಳಿಗೆ ಭಯ. ರಸ್ತೆಯಲ್ಲಿರುವಂತ ಎಮ್ಮೆ ಹಸುಗಳಿಗೆ ಸಹಿತ ಭಯ. ಇವನ ಕಣ್ಣು ನನ್ನ ಮೇಲೆ ಬಿದ್ದರೆ ನಮ್ಮನ್ನು ಯಾವಾಗ ಒಯ್ದು ಮಾರಾಟ ಮಾಡಿ ಬರ್ತಾನೋ ಅಂತ ಭಯ. ಅವರು ಯಾವಾಗ ಕತ್ತರಿಸಿ ತಿಂದಾರೋ ಅಂತ ಭಯ. ಹೊಲದಲ್ಲಿರುವಂತ ಬೆಳೆಗಳಿಗೆ, ಹುಲ್ಲು ಮೇವುಗಳಿಗೆ ಈತ ಬೆನ್ನಿಗೆ ಒಂದು ಸ್ಪ್ರೇ ಪಂಪ್ ಹಾಕೊಂಡು ಕೈಯಲ್ಲಿ ಒಂದು ಬಾಟಲ್ ಹಿಡ್ಕೊಂಡು ಹೊರಟ ಅಂದ್ರೆ ಥರ ಅಂತ ನಡುಗ್ತಾವ. ಯಾರನ್ನು ಕೊಲ್ತಾನೋ ಏನೋ ಯಾರಿಗೂ ಗೊತ್ತು. ಈ ಜಗತ್ತಿನ ಪೋಷಕನಾಗಿದ್ದಂತ ರೈತ ಇಂದು ಹೀಗೇಕೆ ವರ್ತನೆ ಮಾಡ್ಲಿಕ್ಕೆ ಹತ್ತಿದ ಅಂತ ಅವು ಚಿಂತಿಸ್ತಾವ. ಈ ಪಂಪ್ನಿಂದ ಯಾರನ್ನ ಇವತ್ತು ಕೊಲ್ತಾನೋ ಯಾರಿಗೂ ಗೊತ್ತು ಅಂತ. ಹುಪ್ಪಡಿಗಳನ್ನ ಕೊಲ್ತಾನ, ಬೆಳೆಗಳನ್ನ ಕೊಲ್ತಾನ, ಮೇವನ್ನ ಕೊಂದು ಹಾಕ್ತಾನೆ, ಗಿಡಗಳನ್ನ ಕೊಂದು ಹಾಕ್ತಾನೆ, ಹಕ್ಕಿ ಪಕ್ಷಿಗಳನ್ನ ಕೊಂದು ಹಾಕ್ತಾನೆ. ಯಾವ ಹುಲ್ಲಿನ ಮೇಲೆ ಸ್ಪ್ರೇ ಮಾಡಿದಾನೆ ಆ ಹುಲ್ಲನ್ನು ತಿಂದ್ರೆ ದನಗಳು ಸತ್ತು ಹೋಗ್ತಾವು. ಆ ದನಗಳನ್ನ ತಿಂದಂತ ಹದ್ದುಗಳು ಸತ್ತು ಹೋಗ್ತಾವು. ಯಾರು ಬದುಕೋದಿಲ್ಲ. ಈತ ರೈತ ಹೊಲದ ಕಡೆ ಹೊರಟ್ರೆ ಎಲ್ರಿಗೂ ಭಯ ಅನಿಸುತ್ತೆ. ಇವತ್ತಿನ ಕೃಷಿ ಸಂತೋಷವನ್ನು ಉಂಟು ಮಾಡ್ತಾ ಇಲ್ಲ, ಭಯವನ್ನು ಉಂಟು ಮಾಡ್ತಾ ಇದೆ ಕೃಷಿ. ಆಮೇಲೆ ಈ ರೀತಿಯಾಗಿ ಬೆಳೆದಂತ ಆ ಬೆಳೆಗಳು ಮನೆಗೆ ಬಂದು ಅಂದ್ರೆ ಇವನನ್ನ ತೀರಿಸಿ ಹಾಕುವಂತ ಕೆಲಸವನ್ನು ಮಾಡಿ 1 ಕಿಲೋಗ್ರಾಮ್ ಯಾವುದೇ ಅನ್ನವನ್ನು ಊಟ ಮಾಡಿದರೆ 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರದಲ್ಲಿ ಹೋಗ್ತಾ ಇದೆ. ಅಂತಲೇ 50 ಮಿಲಿಗ್ರಾಮ್ನ ಆಂಟಿಬಯೋಟಿಕ್ಸ್ ತಗೊಳ್ಳುವಂತ ನಾವೆಲ್ಲ ಇವತ್ತು 500 ಮಿಲಿಗ್ರಾಮ್ಗಳ 3 ಆಂಟಿಬಯೋಟಿಕ್ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ
3 ಸಮಯ 50 ಗ್ರಾಮ್ ತಗೊಳ್ಳೋ ಮನುಷ್ಯ 1500 ಗ್ರಾಮ್ ತಗೊಂಡ್ರು ಸಹಿತ ಆರಾಮ ಆಗ್ತಾ ಇಲ್ಲ ಆತನಿಗೆ. ಆ ಸ್ಥಿತಿಗೆ ಬಂದ್ಬಿಟ್ರು. ಇದೇ ರೀತಿ ಸಾಗಿದ್ರೆ ಇನ್ನೆಷ್ಟು ವರ್ಷ ಬದುಕಬಹುದು ನಾವು? ಓಣಿಗಳಲ್ಲೆಲ್ಲ ಹಾಲಿನ ಕೇಂದ್ರಗಳು, ಮೊಸರು ಮಾರಾಟ ಮಾಡುವ ಕೇಂದ್ರಗಳು, ತುಪ್ಪ ಮಾರಾಟ ಮಾಡುವ ಕೇಂದ್ರಗಳು ಇರಬೇಕಾಗಿತ್ತು. ಅಲ್ಲೆಲ್ಲ ಹೆಜ್ಜೆಗೊಂದು ಔಷಧದ ಅಂಗಡಿ, ಹೆಜ್ಜೆಗೊಂದು ಬೀರ್ ಬಾರ್ಗಳು. ಯಾವ ಕೃಷಿ ಸಂಸ್ಕೃತಿಯನ್ನ ನೆನಪಿಸುವಂತಹ ಈ ಪಳೆಯುಳಿಕೆಗಳು ಅಂತ ನಾವು ನೋಡ್ಬೇಕಿತ್ತು. ಹೆಜ್ಜೆಗೆಲ್ಲ ಉಣ್ಣು ತಿನ್ನುವ ಸಾಮಾನುಗಳಿರ್ಬೇಕಾಗಿತ್ತು. ಹೆಜ್ಜೆ ಒಂದೊಂದು ತರಕಾರಿ ಅಂಗಡಿಗಳು ಇರಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ರಸ್ತೆ ಮೇಲೆ, ಅದು ಚರಂಡಿಯ ಮೇಲೆ ತರಕಾರಿ ಮಾರಾಟ ಮಾಡ್ತಾ ಇತ್ತು. ನಮ್ಮ ಚಪ್ಪಲಿಗಳೆಲ್ಲ ಎಸಿ ಶೋರೂಮ್ನಲ್ಲಿ, ನಮ್ಮ ತಿನ್ನುವ ಪದಾರ್ಥಗಳೆಲ್ಲ ಚರಂಡಿಯ ಮೇಲೆ. ಇದು ನಮ್ಮ ಸ್ಥಿತಿ ಇವತ್ತು. ಇಡೀ ದೇಶದ ತುಂಬಾ ನಡೆದಿರೋದೇ ಹೀಗೆ. ನಾವು ಹೇಳ್ತೀವಿ ನಾವು ತುಂಬಾ ಅಭಿವೃದ್ಧಿ ಸಾಧಿಸಿದ್ದೇವೆ ಅಂತ. ಏನಿದು ನಮ್ಮ ಅಭಿವೃದ್ಧಿನ? ತಾಲೂಕಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇತ್ತು, ಈಗ ಪ್ರತಿ ಹೋಬಳಿಗೊಂದು ಪೊಲೀಸ್ ಸ್ಟೇಷನ್. ಇದೇನಾ ನಮ್ಮ ಅಭಿವೃದ್ಧಿ? ತಾಲೂಕಿಗೆ ಒಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಈ ಊರೂರಿಗೆಲ್ಲ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದು. ಏನ್ ಇದೇನಾ ನಮ್ಮ ಅಭಿವೃದ್ಧಿ? ಯಾವುದನ್ನು ನೋಡಿದ್ರು ಹೀಗೆ ಉಣ್ಣು ತಿನ್ನು ಸಾಮಾನುಗಳು ಎಷ್ಟು ಸಮೃದ್ಧವಾಗಿರ್ಬೇಕಾಗಿತ್ತು. ಮನೆಯಲ್ಲಿ ನೋಡಿದ್ರೆ ಎಲ್ಲ ಕಡೆ ಪದಾರ್ಥಗಳು ಕಾಣ್ತಾ ಇತ್ತು. ಆದ್ರೆ ಇವತ್ತಿನ ದಿವಸ ನಮ್ಮ ಮನೆಗಳಲ್ಲಿ ಯಾವ ಪದಾರ್ಥಗಳು ಕಾಣ್ತಾ ಇಲ್ಲ. ಯಾರು ಬಂದರೂ ಕೈ ಚೀಲ ತಗೊಂಡು ಮಾರ್ಕೆಟ್ಗೆ ಹೋಗ್ತೀವಿ, ತಗೊಂಡು ಬರ್ತೀವಿ. ಭಿಕ್ಷುಕರ ಹಾಗೆ ಆಗಿದ್ದೀವಿ. ಹಣ ಬಂದಿರ್ಬೋದ ಕಿಸೆಯಲ್ಲಿ, ಜೇಬಿನಲ್ಲಿ ಹಣ ಬಂದಿದೆ, ಆದರೆ ಸಂತೋಷ, ಸುಖ, ನೆಮ್ಮದಿ ಅಂತಿಲ್ಲ. ಅದು ಯಾವಾಗಲೂ ಹೊರಟು. ಯಾಕೆ? ಕೃಷಿಕ ಕೃಷಿಯ ದಾರಿಯನ್ನು ತಪ್ಪಿಸಿದ. ಅವನನ್ನ ತಪ್ಪಿಸಿದವರು ಕಲಿತವರು, ಅವನನ್ನ ಈ ಸ್ಥಿತಿಗೆ ತಂದು ಹಚ್ಚಿದವರು ಕಲಿತವರು. ಅವ್ರ ಮಾತುಗಳನ್ನ ಕೇಳ್ತಾ 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 ಎಲ್ಲವನ್ನೂ ತೊರೆದು ಬಿಡ್ತ. ಮನೆ ತುಂಬ ದನಗಳಿರ್ಬೇಕಾಗಿತ್ತು. ನಮ್ಮ ಡಾಕ್ಟರ್ ಒಂದು ಮಾತು ಹೇಳ್ತಿರ್ತಾನೆ, ನಮ್ಮ ಜನರಿಗೆ ಧನ ಬೇಕಾಗಿದೆ, ದನ ಬೇಡ ಆಗಿದೆ. ಧನ ಬೇಕು, ಆದ್ರೆ ದನ ಬೇಡ. ಅವ್ರು ಈಗಾಗಲೇ ಒಂದು ಮಾತು ಹೇಳ್ತಿದ್ರು ನಮ್ಗೆ, ಸ್ವಾಮೀಜಿ ದಿವ್ಸಕ್ಕೆ 2 ಸಾರಿ ಹಣ ಕೊಡುವಂತ ವ್ಯವಸಾಯ ಏನಾದ್ರು ಅದು ಹೈನುಗಾರಿಕೆ. ದಿವ್ಸಕ್ಕೆ 2 ಸಾರಿ ಹಣ ಸಿಗುತ್ತೆ, ಮುಂಜಾನೆ ಮತ್ತು ಸಾಯಂಕಾಲ. ಕಷ್ಟನೂ ಅಷ್ಟೇ ಪಡಬೇಕು. ಇದಕ್ಕಿಂತಲೂ ಹೆಚ್ಚು ಹಣ ಸಿಗ್ಬೇಕಾಗಿದ್ರೆ ನರ್ಸರಿ ಮಾಡಬೇಕು. ದಿವ್ಸ ತುಂಬಾ ಹಣ ಬರ್ತಾ ಇರುತ್ತೆ, ಪ್ರಯಾಸನೂ ಪಡ್ತಾ ಇರೋದು, ದಿವ್ಸ ತುಂಬಾ ಹಣ ಬರ್ತಾ ಇರುತ್ತೆ. ತರಕಾರಿ ಮಾಡಿದ್ರೆ 1.5 ತಿಂಗಳಿಗೆ ಹಣ ಬರುತ್ತೆ. ಮತ್ತೊಂದು ಬೆಳೆ ಮಾಡಿದ್ರೆ 3.5 ತಿಂಗಳಿಗೆ ಹಣ ಬರುತ್ತೆ. ಮತ್ತೊಂದು ಬೆಳೆ ಮಾಡಿದ್ರೆ ವರ್ಷಕ್ಕೊಂದು ಸಾರಿ ಹಣ ಬರುತ್ತೆ. ಯಾವ್ದು ಬೇಕು ನಾವೇ ನಿರ್ಣಯ ಮಾಡಬೇಕು. ಹಣಕ್ಕಾಗಿ ಬೆಳೆಯೋದಕ್ಕಿಂತಲೂ ನಮ್ಮ ಆಜೀವಿಕೆಗಾಗಿ, ನಮ್ಮ ಬದುಕಿಗಾಗಿ ಏನ್ ಬೇಕು ಅದನ್ನ ಅವಶ್ಯಕವಾಗಿದ್ದದ್ದನ್ನ ನಮಗೆ ಹೊಟ್ಟೆಗೆ, ನಮ್ಮ ಮನೆಗೆ ಬೇಕಾದದ್ದನ್ನ ಬೆಳ್ಕೊಂಡು ಉಳಿದದ್ದನ್ನು ಏನಾದ್ರೂ ಬೆಳ್ಕೋಬಹುದು, ಎಷ್ಟಾದ್ರೂ ಗಳಿಸ್ಕೋಬಹುದು. ಆದ್ರೆ ತನ್ನ ಹೊಟ್ಟೆಯ ಮೇಲೆ ಬರೆ ಹಾಕಿಕೊಂಡು ನಾ ಹಣ ತಂದು ಕಪಾಟಿನಲ್ಲಿ ತುಂಬಿದ್ರೆ ಆ ಜೀವನಕ್ಕೆ ಅರ್ಥ ಇಲ್ಲ. ಪಂಜಾಬ್ನವರು ತುಂಬಾ ಬೆಳೆದ್ರು, ಹಾಳಾಗ್ಬಿಟ್ರು. ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು ಪಂಜಾಬ್ನಲ್ಲಿ. ಇವತ್ತು ಅಂದ್ರೆ ದೇಶದ ಅನ್ನದ ಕಣಜ ಅಂತ ಅದನ್ನ ನಾವು ಗುರುತಿಸ್ತಿದ್ದೀವಿ.
5 ನದಿಗಳಲ್ಲಿ ಹರಿತಾ ಇದ್ದು. ಪಂಜಾಬ್ ಅಂದ್ರೆ ಆಪ್ ಅಂದ್ರೆ ನೀರು, ಪಂಚ ಆಪ್ ಅಂದ್ರೆ 5 ನದಿಗಳಲ್ಲಿ ಹರಿತಾ ಇದ್ದು. ಸಮತಟ್ಟಾದಂಥ ಪ್ರದೇಶ, ಸಿಕ್ಕಾಪಟ್ಟೆ ಬೆಳೀತಿದ್ರು. ದೇಶಕ್ಕೆ ಮಾದರಿಯಾದಂಥ ಕೃಷಿ ಅವರು ಅಂತ ಅಂದುಕೊಂಡ್ರು. ನೋಡ್ತಾ 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 ಎಲ್ಲಿಗೆ ಬಂತು ಅಂದ್ರೆ, ನಾನು ಹೋಗ್ತಿರ್ತೇನೆ, 4-6 ದಿವಸ ಇರ್ತಿರ್ತೇನೆ, ಪ್ರತಿಯೊಂದು ಜಿಲ್ಲೆಗಳನ್ನು ತಿರುಗಾಡ್ತಾ ಇರ್ತೇನೆ. ಅಲ್ಲಿ ಪಂಜಾಬ್ನಲ್ಲಿ ನನ್ನ ಪರಿಚಯದವ್ರು ಇದ್ದಾರೆ, ಕೃಷಿಕರಿದ್ದಾರೆ. ಹೋದ್ರೆ ಇವತ್ತಿನ ದಿವಸ ಪಂಜಾಬ್ನಲ್ಲಿ ಒಂದೇ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು, ಇವತ್ತು 300 ಕ್ಯಾನ್ಸರ್ ಹಾಸ್ಪಿಟ್ಲ್ ಇವೆ, ಬರೀ ಒಂದೇ ರಾಜ್ಯದ. ಒಂದು IVF ಇನ್ಫರ್ಟಿಲಿಟಿ ಸೆಂಟರ್, ಒಂದತ್ವ ನಿವಾರಣಾ ಕೇಂದ್ರಗಳು ಇರಲಿಲ್ಲ. ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ಸ್ ಒಂದೂ ಇರಲಿಲ್ಲ ಪಂಜಾಬ್ನಲ್ಲಿ. ಇವತ್ತು 1,000, ಒಂದು ಸಣ್ಣ ರಾಜ್ಯ, 1,000 IVF ಸೆಂಟರ್ಸ್ ಇದೆ. ಏನು ಅಭಿವೃದ್ಧಿ ಅಂತ ಕರೆಯೋದ ಇದೆ ಅಷ್ಟೇ. ಪ್ರತಿಯೊಂದು ಮನೆಯಲ್ಲೂ ಕ್ಯಾನ್ಸರ್ ಪೇಷಂಟ್, ಪ್ರತಿಯೊಂದು ಮನೆಯಲ್ಲೂ. ಒಬ್ಬ ಯುವಕ ಮಿಲಿಟರಿಯಲ್ಲಿ ಇರ್ತಿದ್ದ, ಒಬ್ಬ ಯುವಕ ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದ. ಈಗ ಒಬ್ಬ ಯುವಕ ಕೆನಡಾದಲ್ಲಿದ್ದಾನೆ, ಒಬ್ಬ ಯುವಕ ರಸ್ತೆ ಮೇಲಿದ್ದಾನೆ. ಹಾಳಾಗಿ ಹೋಯ್ತು. ನಮ್ದು ಹಾಗೆ ಆಗ್ತದೆ. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಮನೆಗೆ ಬೇಕಾದದ್ದನ್ನು ಬೆಳೀತಾರೆ. ನಮ್ಮ ಮನೆಯಿಂದ ಜಾನುವಾರುಗಳು ದೂರ ಹೋಗ್ಬಿಟ್ಟು ಕೃಷಿ ನಿಂತದ್ದೇ ಜಾನುವಾರುಗಳ ಮೇಲೆ. ಅದು ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು. ಭೂಮಿಗೆ ಅನ್ನ ಯಾರು ಕೊಡ್ತಾರೆ ಅಂತಂದ್ರೆ ಹಸು ಕೊಡ್ತಿತ್ತು. ಹಸುವಿಗೆ ಅನ್ನ ಯಾರು ಕೊಡ್ತಾರೆ ಅಂದ್ರೆ ನಮ್ಮ ಮನೆ ತಾಯಿ ಕೊಡ್ತಿದ್ಲು. ಹಸುವನ್ನ ಯಾರು ಸಾಕ್ತಿದ್ರು ಅಂದ್ರೆ ತಾಯಿ ಸಾಕ್ತಾ ಇದ್ರು. ಭೂಮಿಯನ್ನ ಹಸು ಸಾಕ್ತಾ ಇತ್ತು. ಭೂಮಿಯ ಹೊಟ್ಟೆಗೆ ಅನ್ನವನ್ನು ನೀಡುವ ಕೆಲಸ ಹಸು ಮಾಡ್ತಾ ಇತ್ತು. ಹಸುವಿನ ಸಗಣಿ ಮತ್ತು ಮೂತ್ರದ ಗಂಜಲು ಭೂಮಿಯ ಆಹಾರವಾಗಿತ್ತು. ಆ ಹಸು ಅದಕ್ಕೂ ಆಹಾರ ಕೊಡ್ತಿತ್ತು. ಆ ಹಸುವಿಗೆ ಆಹಾರವನ್ನು ನಮ್ಮ ತಾಯಿ ತಾನು ಮಾಡಿದ ಮೊದಲ ರೊಟ್ಟಿಯನ್ನ ಹಸುವಿಗೆ ಕೊಡ್ತಾ ಇತ್ತು. ಮೊದಲನೇ ರೊಟ್ಟೆ ಹಸುವಿಗೆ. ಇದು ನಮ್ಮ ದೇಶದ ಸಂಸ್ಕೃತಿ ಆಗಿತ್ತು. ಕೊನೆಯ ರೊಟ್ಟಿ ನಾಯಿಗೆ ಇತ್ತು. ಹೆಚ್ಚು ಕಡಿಮೆ ಹಿಟ್ಟು ಸಿಕ್ಕರೆ ಅದನ್ನೇ ದಪ್ಪಾಗಿ ಬಡ್ದು ನಾಯಿಗೆ ಹಾಕ್ತಾ ಇದ್ರು. ಮಧ್ಯದಲ್ಲಿ ಇದ್ದದ್ದನ್ನು ತಾವು ತಿಂತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ, ಮೊದಲನೇ ರೊಟ್ಟಿನೇ ಯಜಮಾನರಿಗೆ ಪಾಪ ಹಸುವಾದಾಗೆ ಆಗ್ಬಿಟ್ಟಿದೆ. ನಮ್ಮ ಕೊನೆಯ ರೊಟ್ಟಿಯನ್ನು ತಾನು ತಿಂತಾಳೆ, ಬಂದವ್ರಿಗೆಲ್ಲ ಬಹು ಅಂತಾಳೆ. ಮಧ್ಯದ ರೊಟ್ಟಿ ಯಾರ್ಯಾರು ಊಟ ಮಾಡ್ತಾರೆ, ಏನೇನೋ ಆಗ್ತಾರೆ. ಈಗ ಆಗ್ತಾ ಇದೆ. ನಾವೆಲ್ಲವನ್ನು ಬಿಟ್ಟು ಒಂದು ಹಸು ನಮ್ಮ ಮನೆಯಲ್ಲಿ ಇತ್ತು ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಸು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಮನೆ ಆರೋಗ್ಯನೂ ಕಾಪಾಡ್ತಿತ್ತು, ಭೂಮಿಯ ಆರೋಗ್ಯನೂ ಕಾಪಾಡ್ತಾ ಇತ್ತು. ದಿವಸಕ್ಕೆ ಒಂದು 10 kg ಸಗಣಿ ಕೊಟ್ಟರು ಸಾಕು. 1 ಗ್ರಾಮ್ ಸಗಣಿಯಲ್ಲಿ ಸುಮಾರು 10 ಕೋಟಿಗಿಂತಲೂ ಹೆಚ್ಚು ಜೀವಾಣುಗಳಿವೆ. ಆಮೇಲೆ 1000 ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಕಲ್ಚರ್ ಆ 1 ಗ್ರಾಮ್ನಲ್ಲಿ ಇರ್ತಿತ್ತು. ಅದು ಇಷ್ಟೇ ಇದ್ರೂ ಪರವಾಗಿಲ್ಲ, ಭೂಮಿಗೆ ಅಮೃತಪ್ರಾಯವಾಗಿತ್ತು. ಯಾವುದೇ ಪ್ರಾಣಿಯ ತ್ಯಾಜ್ಯ ಶಕ್ತಿಶಾಲಿ ಆಗುತ್ತೆ. ತಮ್ಮ ಹೊಲದ ಯಾವುದೇ ಗಿಡದ ಮೇಲೆ, ವಿಶೇಷವಾಗಿ ವನಸ್ಪತಿ ಅಂತ ಕರೆಸಿಕೊಂಡಂತ ಗಿಡಗಳ ಮೇಲೆ. ವನಸ್ಪತಿ ಅಂದ್ರೆ ಹೂವಾಗದೆ ನೇರವಾಗಿ ಕಾಯಿ ಬಿಡುವಂತ ಗಿಡಗಳು. ಆಲದ ಗಿಡ, ಹತ್ತಿ ಗಿಡ, ಬಸರಿ ಗಿಡ, ಮತ್ತೆ ಬೇರೆ ಬೇರೆ ಗಿಡಗಳು. ಹಕ್ಕಿಗಳು ಹೆಚ್ಚು ಕೊಡೋದೇ ಇದರ ಮೇಲೆ. ಆ ಹಣ್ಣುಗಳು ಅವುಗಳಿಗೆ ತುಂಬಾ ರುಚಿ. ಎಲ್ಲ ರೀತಿಯ ಗಿಡಗಳ ಚಿಗುರುಗಳನ್ನ ತಿಂದು, ಹಣ್ಣುಗಳನ್ನ ತಿಂದು, ಸಾರ ರೂಪದಲ್ಲಿ ಹಿಕ್ಕಿಯನ್ನು ಹಾಕಿದರೆ ಅದು ಬದೇ 1 ಗ್ರಾಮ್, 2 ಗ್ರಾಮ್, 4 ಗ್ರಾಮ್ ಹಾಕಿರಬಹುದು. ಆದ್ರೆ
ನಮ್ಮ ಹೊಲದಲ್ಲಿ ಅದು ಬಿತ್ತು ಅಂದ್ರೆ ಸುಮಾರು ಪ್ರದೇಶವನ್ನು ವ್ಯಾಪಿಸ್ತಾ ಇತ್ತು, ಬೇರೆ ಬೇರೆ ಜೀವಾಣುಗಳನ್ನ ನಿರ್ಮಾಣ ಮಾಡ್ತಾ ಇತ್ತು. ಭೂಮಿಯನ್ನ ಜೀವಂತ ಮಾಡುವ ಕೆಲಸವನ್ನು ಈ ಹಿಕ್ಕಿಗಳು ಮಾಡ್ತಾ ಇತ್ತು. ಹಕ್ಕಿಗಳೇ ದೂರ ಹೋಗ್ಬಿಟ್ಟು, ಪಶುಗಳೆಲ್ಲ ನಮ್ಮಿಂದ ದೂರ ಹೋಗ್ಬಿಟ್ಟು, ಭೂಮಿ ಬಡವಾಗ್ತಾ ಹೊರಟು. ಎಷ್ಟು ಬಡವಾಯ್ತು ಅಂದ್ರೆ ಈ ಭೂಮಿಯಲ್ಲಿ ಬಿದ್ದಂತ ನೀರನ್ನು ಸಹಿತ ಹಿಡಿದಿಡುವಂತ ಸಾಮರ್ಥ್ಯ ಉಳಿತು. ಇನ್ನು ಉಳಿದವ್ರನ್ನ ಕಾಪಾಡೋ ಸಾಮರ್ಥ್ಯ ದೂರ ಹೋಯ್ತು. ತನ್ನ ಮೇಲೆ ಬಿದ್ದಂತ ಮಳೆಯ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯನೂ ಮಣ್ಣಿಗೆ ಉಳಿದಿಲ್ಲ. ತಾವು ಯಾವುದೇ ರಸಗೊಬ್ಬರ ಹಾಕಿದ್ರೂ ಸಹಿತ ಆ ರಸಗೊಬ್ಬರವನ್ನು ಅರಗಿಸಿಕೊಳ್ಳುವಷ್ಟು ಸಾಮರ್ಥ್ಯನೂ ಆ ಮಣ್ಣಿನಲ್ಲಿ ಉಳಿದಿಲ್ಲ. ಯಾಕಂದ್ರೆ ಆ ಮಣ್ಣಿನಲ್ಲಿ ಯಾವುದಾದ್ರೂ ಜೀವಾಣುಗಳು ಸಾಕಷ್ಟು ಇದ್ರೆ ನೀವು ಹಾಕಿದ್ದು ಏನೇ ಹಾಕಿದ್ರು ಅದನ್ನ ಅರಗಿಸಿಕೊಳ್ಳಿಕ್ಕೆ, ಆಮೇಲೆ ನಿಮ್ಮ ಬೆಳೆಗಳಿಗೆ ಬೇಕಾದಂತ ಎಲ್ಲ ಶಕ್ತಿಯನ್ನ ತುಂಬಲಿಕ್ಕೆ ಅದರಲ್ಲಿ ಸಾಮರ್ಥ್ಯ ಇರ್ತಿತ್ತು. ಬೆಳೆಗಳಿಗೆ ಶಕ್ತಿಯೇ ಇಲ್ಲ. ಬೆಳೆಗಳಿಗೆ ಶಕ್ತಿ ನೀವೇನು ನೇರವಾಗಿ ಹಾಕ್ತೀರಿ ಅದೇ 4-6 ದಿವಸಕ್ಕೆ ಮೇಲ್ ಬರ್ಬೇಕು ಗೊಬ್ಬರಗಳು. ಹೀಗೆ ಸಾಕ್ತಾ ಹೋದ್ರೆ ಮಣ್ಣು ಸತ್ತು ಹೋಗುತ್ತೆ ಒಂದು ದಿವಸ. ಬರ್ದಿದ್ದೀರಿ, ಎಲ್ಲೋ ಓದಿದ್ನ. ಸತ್ತವ್ರನ್ನೆಲ್ಲ ಮರುಜೀವಂತಿಕೆ ಮಾಡುವಂತಹ ಸಾಮರ್ಥ್ಯ ಮಣ್ಣಿನಲ್ಲಿತ್ತು. ಯಾರೇ ಸತ್ರು ಮಣ್ಣಿನಲ್ಲಿ ಹಾಕ್ತಿದ್ರು. ಇನ್ ಮಣ್ಣೆ ಸತ್ತು ಹೋದ್ರೆ ಎಲ್ಲರನ್ನ ಹಾಕೋದಿಲ್ಲ. ಏನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಮಣ್ಣಿನಲ್ಲಿ ಉಳಿದಿಲ್ಲ. ಮಣ್ಣು ಮೃತಪ್ರಾಯ ಆಗುವಂತಹ ಸ್ಥಿತಿಗೆ ಬಂದಿದೆ. ಮರಳಿ ಒಂದ್ಸಾರಿ ರೈತ ವಿಚಾರ ಮಾಡಬೇಕು. ಮಣ್ಣು ಕಡಿಮೆ ಆಗ್ತಾ ಇದೆ, ಮರಳಿ ಒಂದ್ಸಾರಿ ವಿಚಾರ ಮಾಡ್ಬೇಕು ರೈತ. ನಮ್ಮ ಕೃಷಿ ಉತ್ಸಾಹದಿಂದ ಕೂಡಿರಬೇಕು. ನಮ್ಮ ಕೃಷಿ ಸಕಾರಾತ್ಮಕವಾಗಿರಬೇಕು. ನಮ್ಮ ಕೃಷಿ ಅಮೃತವನ್ನ ನಿರ್ಮಾಣ ಮಾಡುವಂಥದ್ದಾಗಿರ್ಬೇಕು. ನಮ್ಮ ಕೃಷಿ ವಿಷವನ್ನ ನೀಡುವಂಥದ್ದಾಗಬಾರ್ದು. ಯಾವ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಹೇಳಿ ಮತ್ತೊಬ್ಬರಿಗೆ ವಿಷ ಉಣಿಸಿ? ಈಗ ನಾವು ಶಹರದಲ್ಲಿ ಇದ್ದೀವಿ, ಏನ್ ತಿಂತೀವಿ? ವಿಷಾನೇ ವಿಷ ತಿಂತೀವಿ. ಬೆಳಿಗ್ಗೆ ಎದ್ದು ಕೂಡಲೇ ಚಹಾ ಮಾಡಿಕೊಂಡ್ರು ಸಹಿತ ಚಹಾದಲ್ಲಿರುವಂತ ಟೆನಿನ್ ವಿಷ ಆಗಿದ್ರೆ ಚಹಾಕ್ ಹಾಕುವಂತ ಹಾಲು 22 ಪ್ರಕಾರದ ವಿಷಾರಿ ರಸಾಯನಗಳನ್ನು ತಗೊಂಡು ನಮ್ಮ ಮನೆಗೆ ಬರುತ್ತೆ. ನೀವು ಯಾವುದೇ ಹಾಲು ತಗೊಳ್ಳಿ, ಅದು KMF ಹಾಲೇ ಆಗಿರ್ಲಿ, ಮತ್ತೆ ಯಾವುದೇ ಹಾಲಾಗಿರ್ಲಿ, ಡೇರಿಗೆ ಹೋಗಿ ಬಂತು ಅಂದ್ರೆ ಅದರಲ್ಲಿ ಎಲ್ಲ ಸೇರುತ್ತೆ. ರೈತನ ಮನೆಯಿಂದ ತಗೊಂಡ್ರೆ ಪರವಾಗಿಲ್ಲ. ರೈತನು ಸಹಿತ ಹಸುವಿಗೆ ಇಂಜೆಕ್ಷನ್ ಕೊಟ್ಟಿರಬಾರ್ದು ಅಷ್ಟೇ, ಆಕ್ಸಿಟಾಕ್ಸಿನ್. ಒಂದ್ ವೇಳೆ ಆ ಇಂಜೆಕ್ಷನ್ ಕೊಟ್ಟು ಹಾಲು ತೆಗೆದಿದ್ದ ಅಂದ್ರೆ ಬೇಡ, ಪ್ರತಿ ದಿವಸ ಇಂಜೆಕ್ಷನ್ ಕೊಟ್ಟು ಹಾಲು ತೆಗೆಯುವ ರೂಢಿ ಇಟ್ಕೊಂಡಿದ್ದ ಅಂದ್ರೆ ನೀವು ಒಂದ್ ದಿವಸ ನಪುಂಸಕರಾಗಿ ಹೋಗ್ತೀರಿ. ಆ ಹಾಲು ದಿನಾಲು ಉಂಡದ್ದೇ ಆದ್ರೆ ನಿಮಗೂ ಮಕ್ಕಳಾಗೋದು ನಿಂತು ಹೋಗುತ್ತೆ. ಒಂದು ದಿವಸ ಬರುತ್ತೆ. ಅವೆಲ್ಲ ಪ್ರತಿಬಂಧಿತ ಔಷಧಗಳು. ಅವು ಈಗೂ ಮಾರ್ಕೆಟ್ ನಲ್ಲಿ ಸಹಜವಾಗಿ ಸಿಗ್ತಾವು. ಅದನ್ನ ಹಸುವಿಗೆ ಎಲ್ಲರೂ ಕೊಡ್ತಾರೆ. ತಕ್ಷಣ ಹಾಲಿನಲ್ಲಿ ಬಂದ್ಬಿಡುತ್ತೆ. ಅದನ್ನೇ ಊಟ ಮಾಡ್ತೀವಿ. ಯಾರು ನಾವು ನೋಡೋದಿಲ್ಲ, ಎಲ್ಲಿಂದ ಬಂತು, ಇದರಲ್ಲಿ ವಿಷ ಎಷ್ಟಿದೆ, ಅಮೃತ ಎಷ್ಟಿದೆ ಅಂತ ಎಲ್ಲಿ ನೋಡ್ತೀವಿ? ನೋಡೋದು. ಎಲ್ರಿಗೂ ಹಣ ಬೇಕು. ಹಸು ಹಾಲು ಕೊಡ್ತು ಅಂದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, ದೇಶಿ ಹಸು ಆಗಿರ್ಬೇಕು. ಅದರಲ್ಲಿ ಒಂದು ಸಾಮರ್ಥ್ಯ ಇದೆ. ಹೇಗೆ ಶಿವನ ಕೊರಳಲ್ಲಿ ಸಾಮರ್ಥ್ಯ ಇತ್ತು, ವಿಷವನ್ನ ಕೆಳಗೆ ಬಿಡ್ಲಿಲ್ಲ, ವಿಷಕಂಠ ಆದ. ಹಾಗೆ ನಮ್ಮ ಹಸುಗಳು, ದೇಶಿ ಹಸುಗಳು ಸುಮಾರು ವಿಷವನ್ನ ಹಾಲಿನಲ್ಲಿ ಬಿಡದೆ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಬಂದಿದಂತ ತಮ್ಗೆ ಗೊತ್ತಿರ್ಬೇಕು. ಹಾಲು ಕಡಿಮೆ ಕೊಡ್ತಾವ, ಆದ್ರೆ ಕೊಟ್ಟಷ್ಟೆಲ್ಲ ಅಮೃತವಾಗಿರ್ತಾವ. ಅದನ್ನು ಉಂಡವರು, ಆ ಹಾಲನ್ನು ಉಂಡವರು, ಮೊಸರನ್ನು ಉಂಡವರು, ಮಜ್ಜಿಗೆ ಉಂಡವರು, ತುಪ್ಪ ಉಂಡವರು, ಬೆಣ್ಣೆ ಉಂಡವರು,
ಸಶಕ್ತರಾಗಬೇಕು, ಆಯುಷ್ಯವಂತರಾಗಬೇಕು. ಹಸುವಿನ ತುಪ್ಪ ನೀಡಿದ್ರು ಅಂದ್ರೆ ಆಯುಷ್ಯ ನೀಡಿದ್ರು ಅಂತ ಹೇಳ್ತಿದ್ರು. ಮೊದಲು ತುಪ್ಪ ನೀಡು ಅಂತ ಕರಿತಿರ್ಲಿಲ್ಲ, ಆಯುಷ್ಯ ನೀಡ್ರಿ ಅಂತ ಕೇಳ್ತಿದ್ರು. ಅದು ಆಯುಷ್ಯ ಅಂತಾನೆ ಕರಿತಿದ್ರು. ಅದು ನೋಡ್ರೆ ಆಯುಷ್ಯ ಹೆಚ್ಚಾಗ್ತಿತ್ತು. ಸಣ್ಣ 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 ಪರಿಕರಗಳನ್ನ ಬಳಸಿಕೊಂಡು ಇದನ್ನೆಲ್ಲ ಮಾಡ್ತಾರೆ. ಹಸುವಿನ ಹೊಟ್ಟೆಯಲ್ಲಿ ಈ ದೇಶಿ ಹಸುವಿನ ಹೊಟ್ಟೆಯಲ್ಲಿ ಎಂಥ ಜೀವಾಣುಗಳಿವೆ ಅಂದ್ರೆ ಅದರ ಪಚನ ಯಂತ್ರಣ 4 ಭಾಗದಲ್ಲಿದೆ. ಆ ಆಹಾರವನ್ನ ಪಚನ ಮಾಡಿಕೊಂಡು ಹಾಲು, ಮೂತ್ರ, ಮಜ್ಜಿಗೆಯನ್ನ ತಯಾರಿಸುವಂತ ಅದರ ವಿಧಾನ ನೋಡಿದ್ರೆ, ಆ ಬ್ಯಾಕ್ಟೀರಿಯಾಗಳನ್ನ ನೀವು ನೋಡಿದ್ರೆ ಅದ್ಭುತವಾದಂತ ಫ್ಯಾಕ್ಟರಿ ಅದು. ನಿಮಗೆ ನೋಡೋದಿದ್ರೆ ಆ ಮೂತ್ರದಲ್ಲಿ ಎಷ್ಟು ಸಾಮರ್ಥ್ಯ ಇದೆ. ಬೆಳಿಗ್ಗೆ ಎದ್ದು ಕೂಡಲೇ ಮೂತ್ರ ಹಾಕ್ತು ಅಂದ್ರೆ ಆ ಮೂತ್ರ ಮೇಲಿನ ಮೇಲೆ ಹಿಡಿದು ಬಟ್ಟೆಯಲ್ಲಿ ಸೋಸಿ ಒಂದು ಅರ್ಧ ಕಪ್ ಮೂತ್ರ, ಅರ್ಧ ಕಪ್ ನೀರು ಸೇರಿಸಿ ನೀವು ದಿನಾಲು ತಗೊಂಡ್ರೆ ತಮ್ಮ ಹತ್ರ ಯಾವ ರೋಗಗಳು ಬರೋದಿಲ್ಲ. ಹಾಲಿನಲ್ಲಿ ಅಷ್ಟೇ ಕೆರೋಟಿನ್ ಅಲ್ಲ, ಕೆರೋಟಿನ್ ಮೂತ್ರದಲ್ಲಿಯೂ ಸಹಿತ ಇದೆ. ರೋಗ ಪ್ರತಿಕಾರಕ ಶಕ್ತಿ ಅದು ಮೂತ್ರದಲ್ಲಿಯೂ ಸಹಿತ. ಅಷ್ಟೇ ಅಲ್ಲ, ಆ ಶಕ್ತಿ ಸಗಣಿಯಲ್ಲಿಯೂ ಸಹಿತ. ನೀವು ಸಾರಿಸಿ ನೋಡ್ರಿ, ಎಮ್ಮೆ ಸಗಣಿಯನ್ನು ಸಾರಿಸ್ರಿ. ಈ ಬೇಸಿಗೆ ಮೇ ತಿಂಗಳಿನಲ್ಲಿ ಅದರ ಮೇಲೆ ನಿಂತರೆ ಕಾಲು ಸುಡೋದಿಲ್ಲ. ಎಲ್ಲ ಸೂರ್ಯ ಕಿರಣಗಳನ್ನು ಪರಾವರ್ತಿಸುವ ಸಾಮರ್ಥ್ಯ ಆ ಸಗಣಿಯಲ್ಲಿದೆ. ಇಷ್ಟೇ ಅಲ್ಲ, ನಾನೊಬ್ಬ ರೈತನ ಹತ್ರ ಹೋಗಿದ್ದೆ. ಹೊಲಕ್ಕೆ ನೀರೇ ಕೊಡ್ತಿದ್ದಲ್ಲ ಹೆಚ್ಚು. ನಾನು ಕೇಳಿದೆ ಅವನಿಗೆ, ನೀರೇ ಕೊಡೋದಲ್ಲೆಲ್ಲ ಏನ್ ಮಾಡ್ತಿ ಗಿಡಗಳಿಗೆ ಅಂತ. ಗಿಡಗಳನ್ನ ಹಾಕಿದ್ದ, ತುಂಬಾ ಗಿಡಗಳನ್ನು. ಅವನು ಹೇಳಿದ, ಗೋವಿನ ಸಗಣಿ ತಗೊಂಡ್ ಬರ್ತೇನೆ, ಗಿಡದ ಕೆಳಗೆಲ್ಲ ಸಾರಿಸ್ಬಿಡ್ತೀನಿ ಅಂತ ಹೇಳಿ. ಇಷ್ಟು ದಪ್ಪ ಆಗಿರ್ತಿತ್ತು ಅದು. ಸಾರಿಸಿ 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 ಅದ್ರ ಕೆಳಗೆ ನೋಡಿದ್ರೆ ಮೇ ತಿಂಗಳಿನಲ್ಲಿ ತಂಪಾಗಿರ್ತಿತ್ತು ಮತ್ತು ಸುಮಾರು ಹುಳುಗಳೆಲ್ಲ ಅದ್ರ ಕೆಳಗೆ ಆಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಅದ್ಭುತ ಕೃಷಿ ಅವನು. ಏನ್ ಮಾಡ್ತಿ ಕೃಷಿಗೆ ಅಂದ್ರೆ, ನಾನು ನೀರೇ ಬಿಡೋದಿಲ್ಲ. ಈ ಚಳಿಗಾಲ ಮುಗಿಯೋದ್ರೊಳಗಾಗಿ ಇದನ್ನು ಸಾರಿಸ್ಬಿಡ್ತೀನಿ, ವರ್ಷದ ತುಂಬಾನು ನಾನು ಭೂಮಿಯನ್ನು ಸಾರಿಸ್ತೀನಿ ಅಂತ ಹೇಳಿದೆ. ಸಗಣಿಯಿಂದ ಸಾರಿಸಿ ಸಾರಿಸಿ ಅದರ ಪದರು ಇಷ್ಟು ದಪ್ಪಾಗಿದೆ. ಅದ್ರ ಕೆಳಗೆ ಯಾವಾಗ ಬೇಕಾದಾಗ ನೋಡಿದ್ರು ಸಹಿತ ಹಸಿ ಇರುತ್ತೆ. ಯಾಕಂದ್ರೆ ಯಾವುದೇ ನೀರಿನ ಅಂಶ ಆವಿಯಾಗಿ ಹೋಗೋದು ಸೂರ್ಯ ಕಿರಣಗಳು ಬಡದ ನಂತರ. ಸೂರ್ಯ ಕಿರಣಗಳನ್ನೇ ಕೆಳಗೆ ಹೋಗ್ಬಿಡದೆ ಇರೋದ್ರಿಂದ ಸಗಣಿ ಸೂರ್ಯ ಕಿರಣಗಳನ್ನು ಒಂದಿಷ್ಟು ಕೆಳಗೆ ಹೋಗ್ಬಿಡೋದಿಲ್ಲ, ಮರಳಿ ಕಳಿಸ್ಬಿಡ್ತಾವ, ಪರಾವರ್ತಿತಗೊಳಿಸ್ಬಿಡ್ತಾವ. ಕೆಳಗಿನ ನೀರು ಹೋಗೋದು ಸಾಧ್ಯವೇ ಇಲ್ಲ. ಹೀಗಾಗಿ ಆ ಭೂಮಿಗೆ ನೀರು ಹರಿಸುವ ಸಮಸ್ಯೆನೇ ಬರೋದಿಲ್ಲ. ನೀವು 4 ತಿಂಗಳುಗಟ್ಟಲೆ ನೀರು ಹಾಸೋದಿಲ್ರಿ. ಇಷ್ಟು ದಪ್ಪಾಗಿದೆ ಮೇಲ್ಗಡೆ ಪದರು. ಅಷ್ಟು ಚೆನ್ನಾಗಿ ಕೃಷಿ ಮಾಡ್ತಾರೆ. ನಾನು ಮತ್ತೊಬ್ಬನ ಹತ್ರ ಹೋಗಿದ್ದೆ. ಏನ್ರಿ ಹುಳುಗಳಾದ್ರೂ ಏನ್ ಮಾಡ್ತಾರೆ ಗಿಡಕ್ಕೆ ಅಂತ ಕೇಳಿದೆ. ಆಂಧ್ರ ಪ್ರದೇಶದಲ್ಲಿ, ಹೈದರಾಬಾದ್ ಪಕ್ಕದಲ್ಲಿ. ಅವನು ಹೇಳ್ದ, ನಾನು ಗಿಡದ ಕೆಳಗಿನ ಮಣ್ಣನ್ನ ತಗೊಂಡು 1-2 ಫೂಟ್ ತೆಗೆದು ಅದರ ಕೆಳಗಿನ ಮಣ್ಣನ್ನು ತಗೊಳ್ತೇನೆ, ಬ್ಯಾರಲ್ನಲ್ಲಿ ಹಾಕ್ತೇನೆ, 10 ದಿವಸ ನೆನೆ ಹಾಕಿ ಆ ನಂತರ 10 kg ಮಣ್ಣು ತಗೊಂಡು ಬ್ಯಾರಲ್ನಲ್ಲಿ ಹಾಕ್ತೇನೆ, 200 ಲೀಟರ್ ನೀರಿನಲ್ಲಿ ನೆನೆಸ್ತೇನೆ. 10 ದಿವಸ ಆದ ನಂತರ ಆ ನೀರನ್ನ ಸೋರಿಸ್ಕೊಂಡು ಸ್ಪ್ರೇ ಮಾಡ್ತೇನೆ ಬೆಳೆಗಳಿಗೆ ಅಂತ. ತರಕಾರಿಗೂ ಸ್ಪ್ರೇ ಮಾಡ್ತೇನೆ, ಹಣ್ಣಿನ ಗಿಡಗಳಿಗೂ ಸ್ಪ್ರೇ ಮಾಡ್ತೇನೆ, ಹೂವಿನ ಗಿಡಗಳಿಗೆ ಮಾಡ್ತೇನೆ. ಏನಾಗುತ್ತೆ ಅಂತ ಕೇಳಿದೆ. ಅವನಂದ ತಿಳುವಾದಂತ ಮಣ್ಣಿನ ಪದರು ಎಲೆಗಳಿಗೆ ಹತ್ಕೊಳ್ಳುತ್ತೆ. ಬಹಳ ತಿಳುವು, ಸಂಶ್ಲೇಷಣಾ ಕಾರ್ಯಕ್ಕೆ ಏನು ತೊಂದರೆ ಮಾಡೋದಿಲ್ಲ. ಮತ್ತು ಹುಳುಗಳು ಹೇಗೆ ನಿಯಂತ್ರಣ ಆಗ್ತಾವ ಅಂತ ಕೇಳಿದೆ. ಆ ಹುಳುಗಳು ಎಲೆ ತಿನ್ಲಿಕ್ಕೆ ಹೋದ ಕೂಡಲೇ ಅದರಲ್ಲಿ ಮಣ್ಣು ಬಂದ್ಬಿಡುತ್ತೆ ಬಾಯಿಯಲ್ಲಿ ಮಣ್ಣು ಬಂದ ತಕ್ಷಣ ಹುಳುಗಳು ಹೊರಟು ಹೋಗ್ತಾವ, ನಿಲ್ಲೋದಿಲ್ಲ. ಒಂದಿಷ್ಟು ಮಣ್ಣು ಹತ್ತಿದ್ರು ಹುಳುಗಳು ತಿನ್ನೋದಿಲ್ಲ. ಮನುಷ್ಯ ತಿಂತಾನ, ಆದ್ರೆ ಅವು ತುಂಬಾ ಜಾಣ.
ಮಣ್ಣು ಚೆನ್ನಾಗಿ ನೀವು ಸ್ಟ್ರಾಂಗ್ ಮಾಡಿದ್ರಿ ಅಂದ್ರೆ ಹಸಿರೆಲೆ ಗೊಬ್ಬರ ಹಾಕಿ ಅಥವಾ ಬೇರೆ ಬೇರೆ ಜೀವಾಮೃತಗಳನ್ನ ಅಥವಾ ಗೋಕೃಪಾಮೃತವನ್ನ, ಅಮೃತ ಜಲವನ್ನ, ಅಥವಾ ಘನಜೀವಾಮೃತವನ್ನ, ಅಥವಾ ನಾನ್ ನೋಡಿದೆ ಈ ನಿಮ್ಮ ದಾರಿಯಲ್ಲಿ ಕಾಣುವಂತ ಕಸಗಳೇನಿವೆ ಅಥವಾ ಹುಲ್ಲುಗಳು ಏನಿವೆ ಅವೆಲ್ಲವುಗಳನ್ನು ಕೊಯ್ದುಕೊಂಡು ಬರ್ಬೇಕು. ಕತ್ತರಿಸ್ಕೊಂಡು ಬಂದು ಒಂದು ಬ್ಯಾರಲ್ನಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿ 1 ತಿಂಗಳು ಹಾಗೆ ಬಿಟ್ಟು 1 ತಿಂಗಳ ನಂತರ ಕಸ ತುಳಿದು ಆ ನೀರನ್ನ ತಗೊಂಡು ನೀವು ಹೊಲದಕ್ಕೆ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹೊಲದಲ್ಲಿ ಎಂಥ ಶಕ್ತಿ ಬರುತ್ತೆ ಅಂದ್ರೆ ಹೊಲಕ್ಕೆ, ಅಥವಾ ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರೆ ಬೆಳೆಗಳಿಗೆ ಎಂಥ ಶಕ್ತಿ ಬರುತ್ತೆ ಅಂದ್ರೆ ನಾವು ಊಹಿಸ್ಲಿಕ್ಕೂ ಕಷ್ಟ, ಅಂಥ ಶಕ್ತಿ ಬರುತ್ತೆ. ಏನೂ ಇಲ್ಲ, ಬರೀ ಇಷ್ಟೇ ಮಾಡಿದ್ರೆ ಸಾಕು. ನಿಮಗೇನು ಮಾಡೋದಕ್ಕೆ ಆಗದೆ ಇದ್ರೆ 1 ಲೀಟರ್ ನೀರಿಗೆ 1 ಗ್ರಾಮ್ ನೆಲ್ಲಿಕಾಯಿಯ ಪುಡಿಯನ್ನ ಹಾಕಿದ್ರೆ ಸಾಕು. ನೆನೆ ಹಾಕಿ ಒಂದು 4 ಗಂಟೆ ಬಿಟ್ಟು ಆ ನಂತರ ಆ ನೀರನ್ನ ನಿಮ್ಮ 15 ಲೀಟರ್ನ ಟ್ಯಾಂಕ್ ಇರ್ತಲ್ಲ ಅದರಲ್ಲಿ 14 ಲೀಟರ್ಗೆ 1 ಲೀಟರ್ ಹಾಕಿ ನಿಮ್ಮ ಬೆಳೆಗೆ ಸ್ಪ್ರೇ ಮಾಡ್ರಿ. ಯಾವ ಪೋಷಕಾಂಶ ಕಡಿಮೆ ಇದೆಯೋ ಆ ಪೋಷಕಾಂಶವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಬರೀ ಒಂದು ನೆಲ್ಲಿಕಾಯಿ ಮಾಡುತ್ತೆ. ಆದ್ರಿಂದ ತಾವು ಇಂಥ ವಿಷಯ ಇದೊಂದು ನನ್ನ ಕೈಯಲ್ಲಿ ನಿಂಬೆ ಹಣ್ಣು ಕೊಟ್ಟು ಇದರಲ್ಲಿ ಎಷ್ಟು ದೊಡ್ಡ ಸಾಮರ್ಥ್ಯ ಇದೆ ಗೊತ್ತಿದೆ. ಈ ನಿಂಬೆ ಹಣ್ಣು ಇದೆಯಲ್ಲ, ಇದರ ತೊಗಟೆಯನ್ನ ಹಾಗೆ ಚೆಲ್ತಾರೆ. ಇದರ ತೊಗಟೆ ಪೌಡರ್ ಮಾಡಿ ಪಶು ಆಹಾರದಲ್ಲಿ ಸೇರಿಸಿಕೊಟ್ರೆ ಬೇಸಿಗೆ ದಿನದಲ್ಲಿ ಹಾಲು ಹೆಚ್ಚಾಗುತ್ತೆ. ಬೇಡ, ಈ ನಿಂಬೆ ಹಣ್ಣಿಗೆ ಪೂರ್ತಿಯಾಗಿ ಗೋಧಿ ಹಿಟ್ಟನ್ನ ಅಂಟಿಸಿ ಇದನ್ನ ಒಲೆಯಲ್ಲಿ ಸುಟ್ಟು ಹಾಲಿಂಡು ಹಸುಗಳಿಗೆ ತಿನ್ನಿಸ್ಬಿಡ್ರಿ, ಎಮ್ಮೆಗೆ ತಿನ್ನಿಸ್ಬಿಡ್ರಿ, ಹಾಲು ಹೆಚ್ಚಾಗುತ್ತೆ. ಅಥವಾ ಒಂದು 50 ಗ್ರಾಮ್ ಉಪ್ಪು 50 ಗ್ರಾಮ್ ಬೆಲ್ಲ ಸೇರಿಸಿ ಒಂದು ಉಂಡೆ ಕಟ್ಟಿ ತಿನ್ನಿಸ್ ನೋಡ್ರಿ, ಹಾಲುಗಳು ಹೆಚ್ಚಾಗ್ತವೆ. ಏನ್ ಮಾಡಿದ್ರು ನಾವು ಸುಮ್ಮನೆ ಸಾಕಷ್ಟು ಉಪಾಯಗಳಿವೆ. ನಾನು ಹೇಳ್ತಾ ಹೋದ್ರೆ ತೀರದಷ್ಟು ಉಪಾಯಗಳಿವೆ. ಆದ್ರೆ ತಾವು ಮನಸ್ಸು ಮಾಡ್ಬೇಕು. ನಾನು ಹೇಳಿದ ಕೂಡಲೇ ನೀವು ಕೇಳ್ತೀರಿ, ಗುರುಗಳು ಎಲ್ಲಿ ಸಿಗ್ತಾವ ಇದು, ಎಲ್ಲಿ ಸಿಗ್ತಾವ ಅಂತ ಕೇಳ್ತಾರಲ್ಲ, ಅವರೆಂದೂ ರೈತರಲ್ಲ. ಎಲ್ಲಿ ಸಿಗ್ತಾವು, ರೆಡಿಮೇಡ್ ಎಲ್ಲಿಂದ ಬರ್ತಾವು ಅಂತ ಕೇಳೋರು ರೈತರಲ್ಲ. ಒಂದ್ ವೇಳೆ ಇವುಗಳನ್ನ ಬಳಸಿ ಮಾಡಿದ್ರೆ ಏನಾಗುತ್ತೆ ಅಂತ ಇಲ್ಲಿ ಒಬ್ಬರು ರೈತರು ಬಂದಿದ್ದಾರೆ. ಅವ್ರು ಇವನ್ನೆಲ್ಲ ಬೆಳೆದಿದ್ದಾರೆ. ಎಲ್ಲ ಮಸಾಲೆ ಪದಾರ್ಥಗಳಿವೆ, ಗೋಡಂಬಿ ಇದೆ, ಮೆಣಸು ಇದೆ, 6 ಪ್ರಕಾರದ ಹಣ್ಣುಗಳಿವೆ, ನೋಡೋ ಹಾಗೆ ಇವೆ. ಎಲ್ಲ ಹೀಗೆ ಮಾಡ್ಲಿಕ್ಕೆ ಸಾಧ್ಯ. ಯಾರಾದ್ರೂ ತಾವು ಮನಸ್ಸು ಮಾಡಬೇಕು, ತಮ್ಮ ಮನೆಗೆ ಬೇಕಾಗುವಷ್ಟಾದ್ರೂ ತಮ್ಮ ಹೊಲದಲ್ಲಿ ಬೆಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ಯುವಕರ ಶ್ರಮ ಸಾರ್ಥಕ ಆಗ್ಬೇಕಾಗಿದ್ರೆ ದೇಶಿ ಹಸು ಅಂದ್ರೆ ಯಾವ ಹಸುವಿಗೆ ಇಣಿ ಅಂತಿರುತ್ತೆ. ಇಣಿ ಗೊತ್ತಲ್ಲ ನಿಮ್ಗೆ, ಹಂಪ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಮೊಡ ಅಥವಾ ಭುಜ, ಮುಂಗಾಲಿನ ಮೇಲೆ ಇರುತ್ತಲ್ಲ ಅದು ಇರ್ಬೇಕು. ಅದು ಇದ್ರೆ ಅದಕ್ಕೆ ಹಸು ಅಂತ ಕರೀತಾರೆ. ಆಮೇಲೆ ಅದರ ಬಾಲ 360 ಡಿಗ್ರಿ ಅಂತ ಇರುತ್ತೆ. ಅಂದ್ರೆ ತನ್ನ ರಕ್ಷಣೆಯನ್ನು ಅದು ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯಶಾಲಿಯಾಗಿದೆ. ಆಮೇಲೆ ಆ ಹಸುವಿನ ಗುಣಧರ್ಮಗಳು, ಯಾವ ಭಾಗದಲ್ಲಿ ಯಾವ ದೇಶೀಯ ಹಸುಗಳು ಮೊದಲಿದ್ದು ಅವೇ ನಮ್ಮ ಹಸುಗಳು. ಇರದೇ ಇದ್ರೆ ನಾನು ಗುಜರಾತಕ್ಕೆ ಹೋಗಿ ತಂದೆ, ರಾಜಸ್ಥಾನಕ್ಕೆ ಹೋಗಿ ತಂದೆ, ಅವಶ್ಯಕತೆ ಇಲ್ಲ. ಅವು ನಿಮ್ಮ ಮನೆಗೆ ಬೀಗರು 10 ವರ್ಷ ನಿಮ್ಮ ಮನೆಯಲ್ಲಿದ್ರು ಅವ್ರು ನಿಮ್ಮ ಮನೆಯವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಅವನ್ ಕೇಳ್ರಿ ಯಾವ್ರವ್ರು ಅಂತ, ಈ ಊರ ಹೆಸರು ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಈ ಮನೆ ಎಂದೂ ಒಗ್ಗಲಿಕ್ಕೆ ಸಾಧ್ಯ ಇಲ್ಲ ಆತ. ಅದರಂತೆ ನಾವು ಬೇರೆ ಸ್ಥಾನದ ಆಯಾ ಪ್ರದೇಶಗಳಿಗೆ ದೇವರು ಹೇಗೆ ಬೇಕೋ ಆಗ ಹುಟ್ಟಿಸಿದ್ದಾನೆ. 127 ಪ್ರಕಾರದ ಪ್ರದೇಶಗಳಿವೆ ನಮ್ಮ ದೇಶದಲ್ಲಿ, ಹಾಗೆ ಹುಟ್ಟಿಸಿದ್ದಾನೆ. ನಮ್ಮ ಪ್ರದೇಶದಲ್ಲಿರುವಂಥ ಹಸುಗಳು ಏನಿವೆ ಅವೇ ನಮ್ಮ ಹಸುಗಳು. ಅವುಗಳ ಕುರಗಳನ್ನು ನೋಡಬೇಕು, ಅವುಗಳ ಬಾಯಿಯನ್ನು ನೋಡಬೇಕು, ಅವುಗಳ ಕಣ್ಣುಗಳನ್ನು ನೋಡಬೇಕು, ಅವುಗಳ ಹಣೆಯನ್ನು ನೋಡಬೇಕು, ಅವುಗಳ ಕಿವಿಗಳನ್ನು ನೋಡಬೇಕು, ಬಾಲ ನೋಡಬೇಕು, ಅದರ ಮೇಲೆ ಗುರುತಿಸ್ಬೇಕು. ಇದು ಆದರೆ ಈ ಹಂದಿ ಮುಖದ ಹಸುಗಳೇನಿವೆ ಅಲ್ಲ, ಅವು ಇನ್ನೂ ಒಗ್ಗಿಕೊಂಡಿಲ್ಲ. ಹಾಲು ಕೊಡ್ತವೆ, ಪರವಾಗಿಲ್ಲ. ಆ ಹಾಲು ಅಷ್ಟು ಸಶಕ್ತ ಹಾಲಲ್ಲ. ಆ ಹಾಲಿನಿಂದ 10-12 ರೋಗಗಳು ಉಂಟಾಗ್ತವೆ. ನಮ್ಮ ಮನೆಯಲ್ಲಿ ಹಾಲು ಸಿಗದೇ ಇದ್ರೆ, ಹಾಲು ಕುಡಿದೇ ಇದ್ರೂ ಒಳ್ಳೆಯದು, ಆದರೆ ಆ ಹಾಲು ಉಣದೇ ಇದ್ರೂ ಒಳ್ಳೆಯದು. ಡೈರಿಗೆ ಹಾಕೋದೇ ಒಳ್ಳೆಯದು. ಮತ್ತೊಬ್ಬರು ಸತ್ತರು ಸಾಯಿ, ನೀವಾದ್ರೂ ಬದುಕಬೇಕಲ್ಲ. ಆಮೇಲೆ ವಯಸ್ಸಾದವ್ರು ನೀವು ಯಾರಾದ್ರೂ ಇದ್ರೆ ದಿನಾಲು ತಿಂದು ಸಾಯ್ರಿ, ಆದ್ರೆ ಮಕ್ಕಳಿಗೆ ತಿನ್ನಿಸ್ಬೇಡ. ಅವು ಇನ್ನೂ ಭೂಮಿಯನ್ನು ನೋಡ್ಬೇಕಾಗಿದೆ, ಇನ್ನೂ ಜಗತ್ತಿನಲ್ಲಿ ನಿರೋಗಿಯಾಗಿ ಬದುಕಬೇಕಾಗಿದೆ. ಆದ್ದರಿಂದ ಮಕ್ಕಳಿಗೆ ಜರ್ಸಿ ಹಸುವಿನ ಹಾಲನ್ನು ಕೊಡಬೇಡ. ಇರದೇ ಇದ್ರೆ ಹಾಲು ಕೊಡದೆ, ಹಾಲು ಕುಡಿದೇ ಇದ್ರೆ ಮನುಷ್ಯ ಸತ್ತು ಹೋಗೋದಿಲ್ಲ. ಆದ್ರಿಂದ ಈ ಹಸುಗಳನ್ನು ಕಟ್ಕೊಂಡು ಮತ್ತೊಂದು ಸಾರಿ ಈ ಭಾರತವನ್ನು ಉಳಿಸಬೇಕಾಗಿದ್ರೆ ಭಾರತ ಸಾವಯವ ಕೃಷಿಯಿಂದಲೇ ಉಳಿಯೋದು. ನನ್ನ ಸಮಯ ಆಗಿದೆ ಈಗ. ನಾ ಮತ್ತೊಂದು ಸಾರಿ ಬರ್ತೇನೆ ನಿಮ್ಮ ಊರಿಗೆ. ನನಗೆ ಗೊತ್ತಿದೆ ನಾನು ಏನೂ ಹೇಳಿಲ್ಲ, ಇನ್ನೂ ತುಂಬ ಹೇಳಬೇಕು ಅಂತ ಗೊತ್ತಿದೆ. ಆದರೆ ಸಮಯದ ಅಭಾವದಿಂದಾಗಿ ನಾನು ಯಾವಾಗಲೂ ಈಗ ನಿಮಗೆ ಹೇಳಿದ್ದೆ 2 ಗಂಟೆ ನಿಮ್ಮ ಊರಿಗೆ ಬರ್ತೀನಿ ಅಂತ. 2 ಗಂಟೆ ಆಗ್ಬೋಯ್ತು. ನಾನು ಯಾವಾಗಲೂ ಸಮಯಕ್ಕೆ ಬೆಲೆ ಕೊಡುವವನು. ಆಮೇಲೆ ತಾವು ಕೊಡಬೇಕು ಅಂತ ನನ್ನ ಕಳಕಳಿ. ಇರದೇ ಇದ್ರೆ ನಾವು ಏನೋ ಕೆಲಸಕ್ಕೆ ಬಾರದಂಥ ಕೆಲಸಗಳಿಗಾಗಿ ಸಮಯ ಹಾಳು ಮಾಡೋದು ಸರಿಯಲ್ಲ. ಆದ್ದರಿಂದ ಆಮೇಲೆ ಇದರ ಮೇಲೆ ನಮ್ಮ ದೇಶದ ಸಂಸ್ಕೃತಿ ನಿಂತದ್ದೇ ಈ ಸಾವಯವ ಕೃಷಿಯ ಮೇಲೆ. ಈ ಹಸುವಿನ ಸುತ್ತ ನಮ್ಮ ಸಂಸ್ಕೃತಿ ಬೆಳೆದದ್ದು, ನಮ್ಮ ಕೃಷ್ಣ ಬೆಳೆದದ್ದು ಈ ಇದರ ಸುತ್ತಮುತ್ತ. ನಮ್ಮ ಬಸವಣ್ಣ ಬೆಳೆದದ್ದು ಈ ಬಸವಣ್ಣನ ಸುತ್ತ. ಆದರೆ ಕೆಲವು ಜನ ಬುದ್ಧಿಗೇಡಿಗಳು ಈ ಹಸುವಿನ ಬಸವಣ್ಣನನ್ನು ದೂರ ಸರಿಸಿಬಿಟ್ರು, ದೇಶ ಹಾಳಾಗ್ಲಿಕ್ಕತ್ತು. ಇಲ್ಲ, ಅವನು ಬಸವಣ್ಣನೇ. ಅವ ಸತ್ರೆ ನಾವು ದೇವಸ್ಥಾನ ಕಟ್ತಿದ್ದೀವಿ, ಅಂಥ ಉಪಕಾರ ನಮ್ಮಲ್ಲಿ ನಾನು ನೋಡದೆ. ಇಲ್ಲಿ ತಾವೊಂದು ಕರುವಿಗಾಗಿ ಕಟ್ಟಿದ್ದೀರಿ ಅಂತ ನೋಡಿದೆ. ಅದರ ಹಿಂದ್ಗಡೆ ತಾವು ಸಭಾಮಂಟಪವನ್ನು, ಸಮುದಾಯ ಭವನವನ್ನು ಕಟ್ತಾ ಇದ್ದೀರಿ, ಅದನ್ನು ನೋಡಿದೆ. ನಾನು ಕೇಳಿದೆ, ಹೇಗೆ ಕಟ್ತಾ ಇದ್ದೀರಿ? ಇಲ್ಲ, ನಾವೇ ಜನರೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಕಟ್ತಾ ಇದ್ದೀವಿ ಅಂತ. ನಾವು ಯಾರಿಂದಲೂ ಇನ್ನೂ ಸಹಾಯಧನ ಕೇಳಿಲ್ಲ ಅಂತ ಹೇಳಿದರು. ಹೌದು, ದೇವರು ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರುವಾಗ ಭಿಕ್ಷೆ ಬೇಡಬಾರ್ದು ಅಂತ. ಅದನ್ನು ಇನ್ನಷ್ಟು ನಾವೆಷ್ಟು ಕೊಡೋದು? ಕೊಡೋದ್ರಲ್ಲಿ ತೃಪ್ತಿ ಆಗಬಾರ್ದು, ಇನ್ನಷ್ಟು ಕೊಡಬೇಕು ಅಂತ. ಕೊಡೋದ್ರಲ್ಲಿ ತೃಪ್ತರಾಗಬಾರ್ದು, ಪಡೆಯೋದ್ರಲ್ಲಿ ತೃಪ್ತರಾಗಬೇಕು. ಕೊಡೋದ್ರಲ್ಲಿ ಇನ್ನಷ್ಟು ಕೊಡ್ಬೇಕು ಅನ್ನೋ ಹಸಿವು ಇರಬೇಕು. ಅಷ್ಟು ಕೊಡಬೇಕು. ತಾವೆಲ್ಲರೂ ಕೊಡುಗೈದಾನಿಗಳಾಗಿ ಇನ್ನೂ ಅದ್ರ ಮೇಲೆ ಏನೋ ಕಟ್ಟಬೇಕು ಅಂತ ಹೇಳಿದರು. ನಮ್ಮ ಗೌಡರಿದ್ದಾರೆ, ನಮ್ಮ ರೇಣುಕಾಚಾರ್ಯ ಇದ್ದಾರೆ, ಹಿರಿಯರಿದ್ದಾರೆ. ತಾವೆಲ್ಲರೂ ಸೇರಿ ಆ ಭವನವನ್ನು ಆದಷ್ಟು ಬೇಗ ಪೂರ್ತಿಗೊಳಿಸ್ತೀರಿ ಅಂತ ಆಶಿಸ್ತೇನೆ. ಮತ್ತೆ ಸಿಗೋಣ. ನಮಸ್ಕಾರ.